ಸಹಾಯ ವರವೋ ಅಥವಾ ಶಾಪವೋ? ಇದೇನಪ್ಪ ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತಿದ್ದೀರಾ? ಹೌದು. ನಮಸ್ಕಾರ ಸ್ನೇಹಿತರೆ. ಸಹಾಯ ಮಾಡೋದು ಒಳ್ಳೆಯ ಗುಣವೇ? ಖಂಡಿತ ಹೌದು. ಆದರೆ ಅತಿಯಾದರೆ ಅಮೃತವೂ ವಿಷಯನೂ ಹಾಗೆ ಇದೇ ಸಹಾಯ ನಮಗೆ ಕೆಲವೊಮ್ಮೆ ತಿರುಗ್ಬಾಣ ಆಗಿಬಿಡುತ್ತೆ. ಯಾಕೆ ಗೊತ್ತಾ? ನಾವು ಯಾರಿಗೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿರ್ತೇವೆ, ಆದರೆ ಅದೇ ವ್ಯಕ್ತಿಗಳು ಒಂದಿನ ನಮ್ಮ ವಿರುದ್ಧವೇ ತಿರುಗ್ತಾರೆ, ನಮ್ಮಿಂದ ದೂರ ಸರಿದೂ ಹೋಗ್ಬಿಡ್ತಾರೆ. ನಾವು ಸಹಾಯ ಮಾಡಬಾರ್ದಿತ್ತೇನೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಈ ಸಹಾಯ ನಿಜವಾಗ್ಲೂ ವರವೇ ಅಥವಾ ಶಾಪವೇ? ಬನ್ನಿ ಇದ್ರ ಬಗ್ಗೆ ಹಂತ ಹಂತವಾಗಿ ನೋಡೋಣ. ಸಹಾಯ ಒಂದು ವರ. ಮೊದಲನೇದಾಗಿ ಸಹಾಯ ಖಂಡಿತವಾಗ್ಲೂ ಒಂದು ವರನೇ. ನಿಸ್ವಾರ್ಥದಿಂದ ಮಾಡುವ ಸಹಾಯ ಇನ್ನೊಬ್ಬರ ಜೀವನದಲ್ಲಿ ಬೆಳಕು ತಂದು ಕೊಡುತ್ತೆ. ಅದು ಅವರಿಗೆ ಕಷ್ಟ ಕಾಲದಿಂದ ಹೊರಗೆ ಬಂದು ಶಕ್ತಿ ಕೂಡ ನೀಡುತ್ತೆ. ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ಸಿಗುವ ಆ ಆತ್ಮತೃಪ್ತಿ ಇದೆಯಲ್ಲ, ಅದನ್ನು ನೋಡಿ. ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಅದು ಮಾನವೀಯತೆಯ ಅಡಿಪಾಯನೂ ಹೌದು. ಸಹಾಯ ಶಾಪ ಆಗುವ ಮೊದಲನೇ ಹೆಜ್ಜೆ ಅವಲಂಬನೆ. ಆದರೆ ಈ ವರ ಶಾಪವಾಗಿ ಬದಲಾಗಿ ಶುರುವಾಗೋದೇ ಇಲ್ಲಿಂದ. ನೀವು ಒಬ್ಬ ವ್ಯಕ್ತಿಗೆ ಪದೇ ಪದೇ ಸಹಾಯ ಮಾಡ್ತಾ ಹೋಗ್ತೀರ. ಅವರು ತಮ್ಮ ಸಮಸ್ಯೆಗಳನ್ನೆಲ್ಲ ತಾವೇ ಪರಿಹರಿಸಿಕೊಳ್ಳುವ ಬದಲು ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗ್ತಾರೆ. ನಿಮ್ಮ ಸಹಾಯ ಅವರನ್ನು ಸಬಲರನ್ನಾಗಿ ಮಾಡುವ ಬದಲು ದುರ್ಬಲರನ್ನಾಗಿ ಮಾಡುತ್ತೆ. ಎರಡನೆಯ ಅಪಾಯಕಾರಿ ಹಂತ ಇದು. ನೀವು ನಿರಂತರವಾಗಿ ಸಹಾಯ ಮಾಡ್ತಿರ್ತೀರಿ. ಸ್ವಲ್ಪ ಸಮಯದ ನಂತರ ಅದು ಸಹಾಯವಾಗಿ ಉಳಿಯೋದಿಲ್ಲ, ಅದು ಅವರ ನಿರೀಕ್ಷೆಯಾಗಿ ಬಿಡುತ್ತೆ. ಇವರು ನನಗೆ ಸಹಾಯ ಮಾಡಲೇಬೇಕು, ಅದು ಅವ್ರ ಕರ್ತವ್ಯ ಎಂದು ಅವರಿಗೆ ಭಾಸವಾಗಲು ಶುರುವಾಗುತ್ತೆ. ಇಲ್ಲಿ ನಿಮ್ಮ ಸಹಾಯ ಮೌಲ್ಯ ಕಳೆದುಕೊಂಡು ಹೋಗಿರುತ್ತೆ. ಸಹಾಯ ನಿಂತಾಗ ಬದಲಾಗುವ ನಡವಳಿಕೆ. ಈಗ ನೋಡಿ ಅಸಲೇಟ ಶುರುವಾಗುತ್ತೆ. ಯಾವುದೋ ಒಂದು ಕಾರಣದಿಂದ ನೀವು ಅವರಿಗೆ 1 ಸಾರಿ ಅಥವಾ 2 ಸಾರಿ ಸಹಾಯ ಮಾಡೋಕ್ಕಾಗಿರಲಿಲ್ಲ ಅಂದ್ಕೊಳ್ಳಿ. ತಕ್ಷಣ ಅವರ ನಡವಳಿಕೆಯಲ್ಲಿ ಬದಲಾವಣೆ ಕಾಣಲು ಶುರುವಾಗುತ್ತೆ. ಯಾಕಂದರೆ ಯಾವಾಗ ನಿಮ್ಮಿಂದ ಬರುವ ಸಹಾಯ ನಿಲ್ಲುತ್ತೋ ಆಗ ಅವರು ನಿಮ್ಮಿಂದ ದೂರ ಸರಿಯಲು ಪ್ರಾರಂಭಿಸಿರ್ತಾರೆ. ಕೃತಜ್ಞತೆ ಮರೆತು ದೂಷಣೆ ಶುರು. ಇದು ಅತ್ಯಂತ ನೋವಿನ ಹಂತ. ನಿಮ್ಮಿಂದ ಅವರಿಗೆ ಇನ್ಮೇಲೆ ಏನೂ ಸಿಗೋದಿಲ್ಲ ಅಂತ ಖಚಿತಗೊಂಡಾಗ ಅವರು ನಿಜವಾದ ಸ್ವಭಾವ ಹೊರಬರುತ್ತೆ. ಅಲ್ಲಿವರೆಗೂ ನಿಮ್ಮನ್ನು ಹೊಗಳುತ್ತಿದ್ದವರು ಅವರು ಈಗ ಬದಲಾಗಿದ್ದಾರೆ, ಅವರು ಒಳ್ಳೆಯವರಲ್ಲ ಎಂದು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳಲಿಕ್ಕೆ ಶುರು ಮಾಡಿರ್ತಾರೆ. ನೀವು ಮಾಡಿದ 99 ಸಹಾಯವನ್ನು ಮರೆತು ನೀವು ಮಾಡಿದ ಆ ಒಂದು ಯಾವುದೇ ಮಾಡದೇ ಇರುವಂಥ ಸಹಾಯದ ಬಗ್ಗೆನೇ ದೊಡ್ಡದು ಮಾಡಿರ್ತಾರೆ. ಹಾಗಾದರೆ ನಾವೇನು ಮಾಡಬೇಕು? ಸಹಾಯ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕೇ? ಖಂಡಿತ ಇಲ್ಲ. ನಾವು ಮಾಡಬೇಕಾಗಿರೋದು ವಿವೇಚನೆಯುಳ್ಳ ಸಹಾಯ ಇಲ್ಲಿ. ಅಂದರೆ ಗಡಿಯನ್ನು ಹಾಕಿ ಎಲ್ಲಿವರೆಗೂ ಸಹಾಯ ಮಾಡಬೇಕು, ಯಾರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿದಿರಲಿ. ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಸಾರಿ ಅವರನ್ನು ಸಬಲರನ್ನಾಗಿ ಮಾಡಿ. ಅವರಿಗೆ ಮೀನು ಕೊಡುವ ಬದಲು ಮೀನನ್ನು ಹಿಡಿಯುವುದು ಹೇಗೆ ಅಂತ ಕಲಿಸಿ. ನಿರೀಕ್ಷೆ ಇಲ್ಲದ ಸಹಾಯ ಮಾಡಿ. ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಸಹಾಯ ಮಾಡಿದರೆ ಆಗ ಅವರು ಬದಲಾದರೂ ಕೂಡ ನಮ್ಗೆ ಹೆಚ್ಚು ನೋವಾಗೋದಿಲ್ಲ ಅಲ್ವೇ? ನೋಡಿ, ಸಹಾಯ ಎಂಬುದು ಒಂದು ಕತ್ತಿ ಇದ್ದ ಹಾಗೆ. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ವರ ಕೂಡ ಆಗುತ್ತೆ, ತಪ್ಪಾಗಿ ಬಳಕೆ ಮಾಡಿಕೊಂಡ್ರೆ ಶಾಪ ಕೂಡ ಆಗುತ್ತೆ. ಸಹಾಯ ಮಾಡಿ, ಆದರೆ ನಿಮ್ಮನ್ನು ನೀವು ಬರಿದು ಮಾಡ್ಕೋಬೇಡಿ. ಸಹಾಯ ಮಾಡಿ, ಆದರೆ ಅವಲಂಬಿತರನ್ನಾಗಿ ಮಾಡಬೇಡಿ. ಮತ್ತು ಕೊನೆಯದಾಗಿ ನಿಮ್ಮ ಸಹಾಯವನ್ನು ಯಾರು ಗೌರವಿಸೋದಿಲ್ವೋ ಅವರಿಂದ ಒಂದು ಹೆಜ್ಜೆ ದೂರ ಇರಿ. ಹಾಗೆಯೇ ಒಂದು ವಿಷಯ ಏನಂತಂದರೆ, ಸಹಾಯ ಮಾಡೋದ್ರೊಳಗಡೆ ನಿಮ್ಮನ್ನು ನೀವು ಕಳ್ಕೊಬೇಡಿ. ಅಂದರೆ ನೀವು ಮರವಾಗಿಲ್ಲ, ಇನ್ನೂ ಕೂಡ ಗಿಡವಾಗಿದ್ದೀರಲ್ವಾ, ಮೊದಲು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ಮರವಾಗಿ ನಿಂತ ಮೇಲೆ 4 ಜನಕ್ಕೆ ಅವರೇ ಬಂದ್ಬಿಟ್ಟು ಆಶ್ರಯ ಪಡಿತಾರೆ ಅಲ್ವೇ? ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಜೀವನದಲ್ಲೂ ಹೀಗೆ ಆಗಿದೆಯಾ? ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾರಿಗಿಷ್ಟನೋ ಈ ವಿಡಿಯೋನ ಶೇರ್ ಮಾಡಿ. ಅವ್ರ ಜೀವನದಲ್ಲೂ ಅವರು ಎಚ್ಚೆತ್ಕೊಳ್ಳಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ಮುಂದೆ ನೀವು ನೋಡ್ತಾ ಇರ್ತೀರ. ಧನ್ಯವಾದಗಳು.